प्रिय छात्राः संस्कृतकक्षां स्वागतम्। अहं गणपति हेगडे संस्कृत अध्यापकः। अद्य अहं प्रथमभाषा संस्कृतस्य नीलनक्षाविषये विवरणं करोमि। दशमकक्षायाः प्रथमभाषा संस्कृतस्य अद्यतनवर्षस्य नीलनक्षाविषये विवरणं करोमि। सर्वेभ्यः कक्षायां स्वागतम्। ಇವಾಗ ಚಾಪ್ಟರ್ ವೈಸ್ ವೇಟೇಜನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ತ್ಯಾಗದನಃ ಚಾಪ್ಟರ್ ಕಾಣಿಸ್ತಾ ಇದೆಯಾ? ಚಾಪ್ಟರ್ ನೇಮ್ಸು ಈ ಕಡೆ ಇದೆ. ಇಲ್ಲಿ ಒಂದು ಅಂಕದ ಪ್ರಶ್ನೆ ಎಷ್ಟು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 2 ಅಂಕದ ಪ್ರಶ್ನೆ ಯಾವ್ಯಾವ ಚಾಪ್ಟರಿಂದ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಮೂರನೇ ಕಾಲಮಲ್ಲಿ 3 ಅಂಕದ ಪ್ರಶ್ನೆಗಳು 3 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವ ಲೆಸನ್ನಿಂದ ಬರುತ್ತೆ ಅಂತ ಕೊಟ್ಟಿದ್ದಾರೆ. 4ನೇ ಕಾಲಮಲ್ಲಿ 4 ಮಾರ್ಕ್ಸ್ ಕ್ವಶನ್ನು ಯಾವ್ಯಾವ ಲೆಸನ್ನಿಂದ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಲಾಸ್ಟಲ್ಲಿ ಟೋಟಲ್ ನಂಬರ್ ಆಫ್ ಕ್ವಶನ್ಸು ಇಲ್ಲಿ ಈ ಕಾಲಮು, ಇಲ್ಲಿ ಟೋಟಲ್ ಮಾರ್ಕ್ಸ್ ಅಲಾಟೆಡ್, ಒಟ್ಟು ಅಂಕ ಲೆಸನ್ ವೈಸು ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ತ್ಯಾಗದನಃ ಇತಿ ಪಾಠ. ತ್ಯಾಗದನ ಎಂಬ ಪಾಠದಲ್ಲಿ 1 ಮಾರ್ಕ್ಸ್ ಇದು ಎರಡು ಅಂಕಗಳನ್ನು 2 ಪ್ರಶ್ನೆ ಕೇಳ್ತಾರೆ. 2 ಅಂಕ ಇರುತ್ತೆ. ಅದು MCQ ಇರ್ಬೋದು, ಏಕವಾಕ್ಯ ಇರ್ಬೋದು. ಒಂದೊಂದು ಅಂಕದ್ದು 2 ಪ್ರಶ್ನೆ ಕೇಳ್ತಾರೆ, 2 ಮಾರ್ಕ್ಸ್ ಇರುತ್ತೆ. ಆಮೇಲೆ 3 ಅಂಕದ 1 ಪ್ರಶ್ನೆ ಇರುತ್ತೆ. 3 ಅಂಕದ 1 ಪ್ರಶ್ನೆ ಅಂದರೆ ಯಾವುದು? ಯಥಾನಿರ್ದೇಶಂ ಕೇಳ್ಬೋದು. ಕಹ ವದತ್ ಕಮ್ಮ ವದತ್ ಅದು ಆಮೇನು ಕೇಳ್ಬೋದು. ಇಲ್ಲ ಅಂದರೆ ಇನ್ನು ಯಾವುದು ಕವಿ ಪರಿಚಯ ಇಲ್ಲ. ಈ ತ್ಯಾಗದಂದಲ್ಲಿ ಕವಿ ಪರಿಚಯ ಇಲ್ಲ. ಹಾಗಾಗಿ ಇಲ್ಲಿ ಒಂದು ಯಥಾನಿರ್ದೇಶಂ ಬಂದೇ ಬರುತ್ತೆ. ಇಲ್ಲಿ ಮೊದಲನೇ ಚಾಪ್ಟರ್ ತ್ಯಾಗದಂದಲ್ಲಿ ಒಟ್ಟು 3 ಪ್ರಶ್ನೆಗಳು 5 ಅಂಕಗಳು. ಅಂದರೆ 1 ಮಾರ್ಕ್ಸ್ 2, 3 ಮಾರ್ಕ್ಸ್ 1, 5 ಅಂಕ ಆಯಿತು. ನೆಕ್ಸ್ಟು ಭಾರತೀಯ ವಿಜ್ಞಾನಂ. ಭಾರತೀಯ ವಿಜ್ಞಾನದಲ್ಲಿ 1 ಮಾರ್ಕ್ಸ್ 2 ಕ್ವಶನ್ಸ್ ಬರುತ್ತೆ. ಅಂದರೆ ಅದು MCQ ಒಂದಿರ್ಬೋದು ಅಥವಾ ಏಕವಾಕ್ಯನ ಇರ್ಬೋದು. 1 ಮಾರ್ಕ್ ಅಂದರೆ ನಿಮಗೆ ಯಾವಾಗಲೂ MCQ ಇರುತ್ತೆ, ಇಲ್ಲ ಅಂದರೆ ಏಕವಾಕ್ಯ ಇರುತ್ತೆ, ಇಲ್ಲ ಚತುರ್ಥ ಪದಂ ಇರುತ್ತೆ. ಓಕೆ, ಅದು 1 ಮಾರ್ಕ್ಸ್ 2 ಕ್ವಶನ್ಸ್ ಇರುತ್ತೆ. ಆಮೇಲೆ 4 ಅಂಕದ 1 ಪ್ರಶ್ನೆ ಇದೆ ನೋಡಿ. ಇಲ್ಲಿ 4 ಅಂಕದ 1 ಪ್ರಶ್ನೆ ಭಾರತೀಯ ವಿಜ್ಞಾನದಲ್ಲಿ ಬಂದೇ ಬರುತ್ತೆ. ಅಂದರೆ ದಶವಾಕ್ಯೈ ಉತ್ತರಂ ಲಿಖತ ಅಂತ ಭಾರತೀಯ ವಿಜ್ಞಾನದಿಂದ ಕೇಳೋ ಚಾನ್ಸಸ್ ಜಾಸ್ತಿ ಇದೆ ಬ್ಲೂ ಪ್ರಿಂಟ್ ಪ್ರಕಾರ. ಸೊ ನಂಬರ್ ಆಫ್ ಕ್ವಶನ್ಸು 3, ಆಮೇಲೆ ಮಾರ್ಕ್ಸು 6 ಮಾರ್ಕ್ಸ್ ಆಯಿತು. ಯಾಕೆಂದರೆ 4 ಮಾರ್ಕ್ಸ್ 1 ಕ್ವಶನ್ನು, ಆಮೇಲೆ 1 ಮಾರ್ಕ್ಸ್ 2 ಕ್ವಶನ್ ಅಲ್ವಾ, ಅದಕ್ಕೆ. ಆಮೇಲೆ 3ನೇ ಚಾಪ್ಟರ್ ಜ್ಞಾನದೀಪ ಅಂತ. ಈ ಜ್ಞಾನದೀಪದಲ್ಲಿ 1 ಅಂಕದ್ದು 1 ಅಂದರೆ ಅದು ಏಕವಾಕ್ಯ ಇರ್ಬೋದು, MCQ ಇರ್ಬೋದು. ಆಮೇಲೆ 3 ಅಂಕದ್ದು 1. 3 ಅಂಕದ್ದು 1 ಅಂದ್ರೇನು? ಕವಿ ಪರಿಚಯ ಇರ್ಬೋದು, ಇಲ್ಲಾಂದರೆ ಯಥಾನಿರ್ದೇಶಂ ಇರ್ಬೋದು, ಹೂ ಸೆಡ್ ಟು ಹೂಮ್. ಸೊ 2 ಪ್ರಶ್ನೆಗಳಿರುತ್ತೆ ಈ ಪಾಠದಿಂದ. 4 ಅಂಕಗಳಿರುತ್ತೆ, 4 ಮಾರ್ಕ್ಸ್. ಆಮೇಲೆ 4ನೇದು ಅಭಯದಾಯಿನಿ ಎಂಬ ಪದ್ಯಭಾಗ. ಇದರಲ್ಲಿ 2 ಅಂಕದ್ದು 1 ಅಂಕದ್ದು 2 ಪ್ರಶ್ನೆ, 2 ಅಂತ ಬರೆದಿದ್ದಾರಲ್ವ. ಆಮೇಲೆ 3 ಅಂಕದ್ದು 1. 3 ಅಂಕದ್ದು 1 ಅಂದರೆ ಇಲ್ಲೂ ಕೂಡ ಯಥಾನಿರ್ದೇಶಂ ಇರ್ಬೋದು, ಕವಿ ಪರಿಚಯ ಇರ್ಬೋದು. ನೋಡಿ, 3 ಅಂಕದಲ್ಲಿ 2 ಆಪ್ಷನ್ನು. ಒಂದು ಯಥಾನಿರ್ದೇಶಂ ಕೊಡಬೇಕು, ಇಲ್ಲಾಂದರೆ ಕವಿ ಪರಿಚಯ ಕೊಡ್ಬೋದು. 3 ಮಾರ್ಕ್ಸ್ ಕ್ವಶನ್ನು ಅದರಲ್ಲಿ ಬರೋದು. ಆಮೇಲೆ ತಾತ್ಪರ್ಯನೂ ಕೇಳ್ಬೋದು. ಅಂದರೆ ಇದರಲ್ಲಿ ತಾತ್ಪರ್ಯ ಬರಲ್ಲ, ಬೇರೆ ಪೋಯಮ್ಮಲ್ಲಾದರೆ ತಾತ್ಪರ್ಯಕ್ಕೆ 3 ಅಂಕದ ಪ್ರಶ್ನೆ ಬರುತ್ತೆ. ಸೊ ಟೋಟಲ್ 3 ಕ್ವಶನ್ಸ್ ಇದೆ, ಪ್ರಶ್ನೆಗಳಿದೆ. ಒಟ್ಟು 5 ಅಂಕಗಳಿದೆ. ಅಭಯದಾಯಿನಿಗೆ 5 ಅಂಕಗಳನ್ನು ಮೀಸಲಿಟ್ಟಿದ್ದಾರೆ. ಆಮೇಲೆ ವಿವೇಕೋದಯ ಈ ಲೆಸನ್ನಿಂದ 1 ಅಂಕದ 1. ಓಕೆ, 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಕೇಳ್ತಾರೆ ಇಲ್ಲಿ ವಿವೇಕೋದಯದಿಂದ. 1 ಅಂಕದ 1 ಮಾರ್ಕಿಗೆ 1, ಆಮೇಲೆ 2 ಮಾರ್ಕ್ಸಿಗೆ 1 ಕ್ವಶನ್ ಕೇಳ್ತಾರೆ. ಟೋಟಲ್ ನಂಬರ್ಸ್ ಆಫ್ ಕ್ವಶನ್ಸು 3 ಮಾರ್ಕ್ಸ್ ಆಯಿತು. ಟೋಟಲ್ 2 ಮಾರ್ಕ್ಸಿಗೆ 1 ಮಾರ್ಕಿಗೆ 1 ವಿವೇಕೋದಯ. 2 ಮಾರ್ಕ್ಸಿಗೆ ಅಂದರೆ ಯಾವುದು? ಇಲ್ಲಿ ದ್ವಿತ್ರೈವಾಕ್ಯೈ ಅಂದರೆ ಲಘು ಉತ್ತರ ಕೇಳ್ತಾರೆ ವಿವೇಕೋದಯದ್ದು. 1 ಮಾರ್ಕಿದು ಅಂದರೆ ಆಗಲೇ ಹೇಳಿದ್ನಲ್ವಾ, MCQ ಅಥವಾ ಏಕವಾಕ್ಯ, ಸಂಧಿ. ನೋಡಿ, MCQದಲ್ಲಿ ಯಾವಾಗಲೂ ಸಮಾನಾರ್ಥಕ, ವಿರುದ್ಧಪರ್ಥಕ, ಅನ್ಯಲಿಂಗ, ವಿಭಕ್ತಿ, ಲಕಾರ ಇವುಗಳನ್ನೇ ಕೇಳೋದು. ವಾಕ್ಯ ದೋಷ, ಸರಿಯಾದ ವಾಕ್ಯವನ್ನು ಗುರುತಿಸೋದು, ಪ್ರಶ್ನವಾಕ್ಯ ಈ ಬೇಸ್ಡ್ ಮೇಲೆ ಇರುತ್ತೆ ಯಾವಾಗಲೂ. MCQ ಯಾವಾಗಲೂ ಗ್ರಾಮರ್ನೇ ಕೇಳೋದು.
ಆಮೇಲೆ ಮಂತರ ನಿರ್ಮಮಂತ, ಸಿಕ್ಸ್ತ್ ಚಾಪ್ಟರ್ ಇದು. ಓಕೆ, ಮಂತರ ನಿರ್ಮಮಂತದಿಂದ 1 ಅಂಕದ್ದು ಒಂದು ಪ್ರಶ್ನೆ ಇರುತ್ತೆ. ಆಮೇಲೆ 2 ಮಾರ್ಕ್ಸಿದು ಒಂದು ಪ್ರಶ್ನೆ ಇರುತ್ತೆ. ಅಂದರೆ ಯಾವುದು? ಲಘು ಉತ್ತರ. ಅಂದರೆ ದ್ವಿತ್ರಯಿ ವಾಕ್ಯ ಅಂತ ಹೆಡ್ಡಿಂಗ್ ಇರುತ್ತೆ, ಅದು ಲಘು ಉತ್ತರ ಅಂತ ಕ್ಲಾಸ್ ವರ್ಕಲ್ಲಿ ಇದೆ. ಸೊ ಟೋಟಲ್ ನಂಬರ್ ಆಫ್ ಕ್ವಶನ್ಸು 2 ಇದೆ, ಟೋಟಲ್ ಮಾರ್ಕ್ಸು 3 ಮಾರ್ಕ್ಸು. ಆಮೇಲೆ ಕರ್ಣಭಾರಂ, ಇದು 1 ಮಾರ್ಕಿದು ಯಾವುದು ಕೇಳಲ್ಲ ಸಾಮಾನ್ಯವಾಗಿ, 2 ಮಾರ್ಕ್ಸಿದು ಕೇಳಲ್ಲ. 3 ಮಾರ್ಕ್ಸಿದು ಒಂದಿದೆ. 3 ಮಾರ್ಕ್ಸಿದು ಒಂದು ಅಂದರೆ ಯಥಾ ನಿರ್ದೇಶಂ ಆಗಿರಬೇಕು, ಇಲ್ಲಾಂದರೆ ಕವಿ ಪರಿಚಯ ಕೇಳ್ಬೋದು. ಓಕೆ, ಭಾಸಃ ಕವಿ ಪರಿಚಯ ಇದೆಯಲ್ವಾ, ಅದನ್ನು ಕೇಳ್ಬೋದು. ಇಲ್ಲಾಂದರೆ ಯಥಾ ನಿರ್ದೇಶಂ ಹೂ ಸೆಡ್ ಟು ಹೂಮ್ ಕೇಳ್ಬೋದು. ಸೊ ಇದು ಒಂದು ಪ್ರಶ್ನೆ ಕೇಳ್ತಾರೆ, 3 ಅಂಕಗಳಿರುತ್ತೆ ಕರ್ಣಭಾರಂ. ಆಮೇಲೆ ಉಪನಿಷದ್ ವಚನಂ, ನೆಕ್ಸ್ಟು ಉಪನಿಷದ್ ವಚನಮ್ಮು 1 ಅಂಕದ್ದು ಒಂದು, ಅಂದ್ರೇನು? ಒಂದು ಮಾರ್ಕಿದು ಒಂದು ಪ್ರಶ್ನೆ. ಆಮೇಲೆ 3 ಮಾರ್ಕ್ಸಿದು ಒಂದು. 3 ಮಾರ್ಕ್ಸಿದು ಒಂದು ಅಂದರೆ ಇಲ್ಲಿ ಕವಿ ಪರಿಚಯನೂ ಇಲ್ಲ, ಯಥಾ ನಿರ್ದೇಶಮೂ ಇಲ್ಲ. ಅಂದರೆ ಯಾವ್ದು ಕೇಳ್ಬೋದು? ಸಮರಿ ಕೇಳ್ತಾರೆ, ತಾತ್ಪರ್ಯವನ್ನು ಬರೆಯೋದಕ್ಕೆ ಉಪನಿಷದ್ ವಚನದಿಂದ ಕೇಳ್ತಾರೆ. ಹಾಗಾಗಿ 4 ತಾತ್ಪರ್ಯವನ್ನು, 4 ಶ್ಲೋಕದ ತಾತ್ಪರ್ಯವನ್ನು ಚೆನ್ನಾಗಿ ಕಲ್ತ್ಕೊಂಡ್ರೆ ಇದರಿಂದ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. 1 ಮಾರ್ಕಿದು ಒಂದು ಕೇಳ್ತಾರೆ, ಅದು ಚತುರ್ಥ ಪದ ಇರ್ಬೋದು, ಏಕವಾಕ್ಯನ ಇರ್ಬೋದು, ಬೇರೆ ಯಾವುದೇ ಗ್ರಾಮರ್ ಇರ್ಬೋದು, ಅದು 1 ಮಾರ್ಕು. 3 ಮಾರ್ಕ್ಸಿದು ತಾತ್ಪರ್ಯ ಸಮರಿ ಕೇಳ್ತಾರೆ. ಆಮೇಲೆ ಭಾರತೀಯ ಭಾವನ, ಇಲ್ಲೂ ಅಷ್ಟೇ 1 ಮಾರ್ಕಿದು ಒಂದು ಪ್ರಶ್ನೆ ಕೇಳ್ತಾರೆ. ಆಮೇಲೆ 3 ಮಾರ್ಕ್ಸಿದು ಒಂದು ಅಂತ ಇದೆ. 3 ಮಾರ್ಕ್ಸಿದು ಒಂದು ಅಂದರೆ ಕವಿ ಪರಿಚಯ ಇರ್ಬೋದು, ಇಲ್ಲಾಂದರೆ ಇನ್ಯಾವುದಿದೆ, ತಾತ್ಪರ್ಯ ಇದೆ. ಭಾರತೀಯ ಭಾವನ, ಕವಿ ಪರಿಚಯ ಅಥವಾ ತಾತ್ಪರ್ಯ 3 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಟೋಟಲ್ ನಂಬರ್ ಆಫ್ ಕ್ವಶನ್ಸು 2 ಇದೆ, ಮಾರ್ಕ್ಸ್ ಅಲಾಟೆಡು 4 ಮಾರ್ಕ್ಸ್ ಇದೆ. ಆಮೇಲೆ ಮಾರುತೇಹೇ ಮಹಿಮಾಯಿಂದ 1 ಮಾರ್ಕ್ಸಿಗೆ 2 ಪ್ರಶ್ನೆ ಬರುತ್ತೆ. ಆಮೇಲೆ 3 ಮಾರ್ಕ್ಸಿದು ಒಂದು ಬರುತ್ತೆ. 3 ಮಾರ್ಕ್ಸಿದು ಒಂದು ಅಂದರೆ ಇಲ್ಲೂ ಸಹ ನಾನು ಹೇಳಿದ್ನಲ್ವಾಗಲೇ ಯಥಾ ನಿರ್ದೇಶಂ ಕೇಳ್ಬೋದು, ಕವಿ ಪರಿಚಯ ಕೇಳ್ಬೋದು, ವಾಲ್ಮೀಕಿ ಕವಿ ಪರಿಚಯ ಕೇಳ್ಬೋದು, ಇಲ್ಲ ಯಥಾ ನಿರ್ದೇಶಮು ಕೇಳ್ಬೋದು. ಆಮೇಲೆ ಟೋಟಲ್ ನಂಬರ್ ಆಫ್ ಕ್ವಶನ್ಸ್. ಆಮೇಲೆ ಇನ್ನೊಂದು ಮಾರುತೇ ಮಹಿಮಾಯಿಂದ ನಿಮಗೆ ತಾತ್ಪರ್ಯವನ್ನು ಕೇಳೋ ಚಾನ್ಸಸ್ಸು ಇದೆ, ಅದು 3 ಮಾರ್ಕ್ಸ್ ಅಲ್ವಾ. ತಾತ್ಪರ್ಯ ಕೇಳ್ಬೋದು, ಯಥಾ ನಿರ್ದೇಶಂ ಕೇಳ್ಬೋದು ಮಾರುತೇ ಮಹಿಮಾಯಿಂದ, ಆಮೇಲೆ ಕವಿ ಪರಿಚಯ ಕೇಳ್ಬೋದು. 3 ಚಾನ್ಸಸ್ಸು ಇದೆ 3 ಮಾರ್ಕ್ಸಿದು. ಸೊ 3 ಕ್ವಶನ್ಸು 5 ಮಾರ್ಕ್ಸ್ ಇರುತ್ತೆ ಮಾರುತೇ ಮಹಿಮಾ. ನೆಕ್ಸ್ಟು ಸುಭಾಷಿತಾನಿ, ಇದು 2 ಮಾರ್ಕ್ಸಿದು ಒಂದಿದೆ, ಅಂದರೆ ಲಘು ಉತ್ತರಾಣಿ ದ್ವಿತ್ರಯ ವಾಕ್ಯ ಉತ್ತರಮ್ಮು. ಆಮೇಲೆ 4 ಮಾರ್ಕ್ಸಿದು ಒಂದು ಅಂದರೆ ಇದು ಶ್ಲೋಕಂ ಪೂರಯತ ಮೇನ್ ಇದೆಯಲ್ವಾ, ಅದನ್ನು ಕೇಳ್ತಾರೆ. ಶ್ಲೋಕಂ ಪೂರಯತ ಬಂದೇ ಬರುತ್ತೆ. ಅಲ್ಲಿಗೆ 6 ಮಾರ್ಕ್ಸ್ ಆಯಿತು ಈ ಪೋಯಮಿಂದ. ಒಂದು 2 ಮಾರ್ಕ್ಸ್ ಕ್ವಶನ್ನು, ಇನ್ನೊಂದು ಶ್ಲೋಕಂ ಪೂರಯತ. ಹಾಗಾಗಿ ಚೆನ್ನಾಗಿ 8 ಶ್ಲೋಕಗಳನ್ನು ಕಲ್ತ್ಕೊಳ್ಳಿ. ಮಿನಿಮಮ್ 4 ಆದರೂ ಕಲಿಲೇಬೇಕು, ಸ್ಲೋ ಲರ್ನರ್ಸ್ ಆದರೆ. ಚೆನ್ನಾಗಿ ಓದೋ ಮಕ್ಕಳು 8 ಕಲಿಬೇಕು. ಆಮೇಲೆ 12ನೇ ಚಾಪ್ಟರು ನಾಟ್ಯಾಂಶಾಹ ಅಂತ ಇದೆ. ನಾಟ್ಯಾಂಶ ಪೋಯಮಿಂದ 1 ಮಾರ್ಕಿದು ಒಂದು ಪ್ರಶ್ನೆ ಬರುತ್ತೆ. ಆಮೇಲೆ 4 ಮಾರ್ಕ್ಸಿದು ಒಂದು ಅಂತ ಇದೆ. 4 ಮಾರ್ಕ್ಸಿದು ಒಂದು ಅಂದರೆ ಇದು ದಶವಾಕ್ಯನೇ ಇರುತ್ತೆ. 4 ಮಾರ್ಕ್ಸಿದು ಇನ್ಯಾವುದೂ ಇಲ್ಲ, ದಶವಾಕ್ಯ ಬಿಟ್ಟರೆ 4 ಮಾರ್ಕ್ಸಿದು ಇನ್ಯಾವುದು ಕೇಳೋ ಚಾನ್ಸಸ್ ಇಲ್ಲ. ನಾಟ್ಯಾಂಶದಿಂದ 4 ಮಾರ್ಕ್ಸಿಗೆ ಬರುತ್ತೆ ಒಂದು. ಒಟ್ಟು ಟೋಟಲ್ ನಂಬರ್ ಆಫ್ ಕ್ವಶನ್ಸು 2 ಇದೆ, 5 ಮಾರ್ಕ್ಸಿಗೆ ನಾಟ್ಯಾಂಶದಿಂದ ಅಂಕಗಳು ಬರುತ್ತೆ. ನೆಕ್ಸ್ಟು ಭೀಷ್ಮೋಕ್ತಯ 1 ಮಾರ್ಕಿದು ಇಲ್ಲ, 2 ಮಾರ್ಕ್ಸಿದು ಇಲ್ಲ. ಇದು 3 ಮಾರ್ಕ್ಸಿದು 2 ಕ್ವಶನ್ಸ್ ಇದೆ. 3 ಮಾರ್ಕ್ಸಿದು 2 ಕ್ವಶನ್ಸ್ ಅಂದರೆ ಯಾವುದು? ಅದೇ ಯಥಾ ನಿರ್ದೇಶಮು, ಕವಿ ಪರಿಚಯ, ಇದರ ಕೇಳ್ತಾರೆ. ಸೊ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 2 ಇದೆ, 6 ಮಾರ್ಕ್ಸು. ಅಂದರೆ 3 + 3 ಮಾರ್ಕ್ಸು 2 ಕ್ವಶನ್ನು ಭೀಷ್ಮೋಕ್ತಯಿಂದ ಬರುತ್ತೆ. ನೆಕ್ಸ್ಟು ಧ್ರುವ, ಇದು 1 ಮಾರ್ಕಿದು 2 ಅಂಕಗಳನ್ನು ಕೇಳ್ತಾರೆ. ಧ್ರುವ ಪೂರಕ ಪಾಠ, ಸೊ 2 ಮಾರ್ಕ್ಸ್ ಇದೆ. ಆರೋಗ್ಯ ಸೂತ್ರಾಣಿ ನೆಕ್ಸ್ಟು, ಇದು 2 ಮಾರ್ಕ್ಸಿದು 1 ಕ್ವಶನ್ ಕೇಳ್ತಾರೆ. 2 ಮಾರ್ಕ್ಸಿದು ಒಂದು ಅಂದರೆ ಅಲ್ಲಿ ಲಘು ಉತ್ತರನೇ ಇಲ್ವಲ್ವಾ, ಏಕವಾಕ್ಯ ಮಾತ್ರ ಇದೆ ಅಂದರೆ ಹಂಗೆ ಮಾಡಲ್ಲ. ಏಕವಾಕ್ಯನೇ 2 ಮರ್ಜ್ ಮಾಡಿ ನಿಮಗೆ ದ್ವಿತ್ರಯ ವಾಕ್ಯಗೆ ಕೇಳೋ ಚಾನ್ಸಸ್ ಇದೆ. ಕೇಳಲೇಬೇಕು. ಪೂರಕ ಪಾಠದಿಂದ 1 ಲಘು ಉತ್ತರ ಬಂದೇ ಬರುತ್ತೆ. ಸೊ ಇದು 1 ಪ್ರಶ್ನೆ 2 ಅಂಕಗಳು, ಆರೋಗ್ಯ ಸೂತ್ರಾಣಿ. ಆಮೇಲೆ ನಗಾದಿರಾಜನೂ ಸಹ ಪೂರಕ ಪಾಠ. ಇದು 4 ಅಂಕದ 1 ಪ್ರಶ್ನೆ, ಅಂದರೆ ದಶವಾಕ್ಯ, 10 ವಾಕ್ಯಗಳಲ್ಲಿ ಉತ್ತರಿಸಿ
ನಗಾದಿರಾಜನಿಂದ ಬಂದೇ ಬರುತ್ತೆ ಬ್ಲೂ ಪ್ರಿಂಟ್ ಪ್ರಕಾರ. ಇದು ಸಹ ಇಂಪಾರ್ಟೆಂಟು, ನೀವು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಕು. ಒಂದು ಪ್ರಶ್ನೆ 4 ಅಂಕಗಳು. ಆಮೇಲೆ ರಮಣ ಮಹರ್ಷಿ ಒಂದು ಅಂಕದ ಪ್ರಶ್ನೆ ಇರುತ್ತೆ. ಅದು ಏಕವಾಕ್ಯ ಇರ್ಬೋದು, ಚತುರ್ಥ ಪದ ಇರ್ಬೋದು, ಅಥವಾ MCQ ಇರ್ಬೋದು. ನೆಕ್ಸ್ಟ್ ವ್ಯಾಕರಣ ವಿಭಾಗ, ವಿಸರ್ಗ ಸಂಧಿ 1 ಮಾರ್ಕಿಗೆ 2 ಮಾರ್ಕ್ಸಿದು 1 ಅಂತ ಇದೆ. ಸೊ ಇಲ್ಲಿ ನಿಮಗೆ ವಿಸರ್ಗ ಸಂಧಿ ಲೆಸನ್ ಇದೆಯಲ್ವಾ, ಅದರಿಂದ 2 MCQ ಅಥವಾ ಸಂಧಿ ವಿಭಜ್ಯ ನಾಮಲಿಕತ ಮೇನ್ ಇದೆಯಲ್ವಾ, ಅದು 2 ಮಾರ್ಕ್ಸಿಗೆ ಬಂದೇ ಬರುತ್ತೆ. ಆಮೇಲೆ ಸಮಾಸ, ಇದು 2 ಮಾರ್ಕ್ಸಿಗೆ ಬರುತ್ತೆ. 1 ಕ್ವಶನ್ನು 2 ಮಾರ್ಕ್ಸ್. ವಿಗ್ರಹ ವಾಕ್ಯ ವಿಲಿಖ್ಯ ಸಮಾಸ ನಾಮಲಿಕತ ಇರ್ಬೋದು, ಅಥವಾ ಸಮಸ್ತ ಪದಂ ವಿಲಿಖ್ಯ ಸಮಾಸ ನಾಮಲಿಕತ ಇರ್ಬೋದು. ನೆಕ್ಸ್ಟು ಕೃದಂತದಿಂದನೂ 2 ಮಾರ್ಕ್ಸ್ ಬರುತ್ತೆ. ಅಂದರೆ ಒಂದು ವಾಕ್ಯವನ್ನು ಕೊಟ್ಟು ಕೃದಂತ ಪದಂ ಚಿತ್ವ ಪ್ರತ್ಯಯಸ್ಯ ನಾಮಲಿಕತ ಅಂತ ಒಂದು ಮೇನ್ ಬರುತ್ತಲ್ವ, ಅದು 2 ಮಾರ್ಕ್ಸಿಗೆ ಬರುತ್ತೆ. ಆಮೇಲೆ ಪ್ರಯೋಗನೂ 2 ಮಾರ್ಕ್ಸಿಗೆ ಬರುತ್ತೆ. ಅಂದರೆ 2 ವಾಕ್ಯ ಕೊಡ್ತಾರೆ, ಪ್ರಯೋಗ ಪರಿವರ್ತನಂ ಕುರುತ ಅಂತ ಬರುತ್ತೆ. ಅದು ಪ್ರಯೋಗ ಲೆಸನ್ನಲ್ಲಿರೋ ಎಲ್ಲ ಅಭ್ಯಾಸದ ಪ್ರಶ್ನೆಯ ಜೊತೆಗೆ ಪಾಠದಲ್ಲಿರೋದನ್ನು ಅಭ್ಯಾಸ ಮಾಡಬೇಕು. ಗ್ರಾಮರೆಲ್ಲ ನೀವು ಪಾಠದ ಮಧ್ಯೆಯಿಂದನೂ ಕೇಳೋ ಚಾನ್ಸಸ್ ಇದೆ. ಅಂದರೆ ಹೈ ಅಚೀವರ್ಸು ಅದನ್ನು ಓದಬೇಕಾಗುತ್ತೆ. ಸ್ಲೋ ಲರ್ನರ್ ಆದರೆ ಅಭ್ಯಾಸವನ್ನು ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿ. ಆಮೇಲೆ ಸಂಸ್ಕೃತ ಅನುವಾದ, ಇದು 2 ಮಾರ್ಕ್ಸಿಗೆ ಇರುತ್ತೆ. ಆಮೇಲೆ ಕನ್ನಡ ಅನುವಾದ, ಇದು ಸಿಂಪಲ್ ಆಗಿರುತ್ತೆ, 2 ಮಾರ್ಕ್ಸಿಗೆ ಇರುತ್ತೆ. ಅಂದರೆ 2 ಸೆಂಟೆನ್ಸ್ ಕೊಡ್ತಾರೆ, 2 ಮಾರ್ಕ್ಸಿಗೆ ಇರುತ್ತೆ. ಆಮೇಲೆ ನೆಕ್ಸ್ಟು ಅಲಂಕಾರ ಚಾಪ್ಟ್ರಿಂದ 3 ಅಂಕದ್ದು 1 ಬರುತ್ತೆ. ಅಲಂಕಾರಂ ವಿವೃಣುತ, ಸಲಕ್ಷಣಂ ವಿವೃಣುತ ಅಂತ ಇದೆಯಲ್ವಾ, ಒಟ್ಟು 5 ಅಲಂಕಾರ ಇದೆ, 2 ಎಕ್ಸಾಂಪಲ್ಸ್ ಇದೆ. ಅದು 1 ಕೊಟ್ಟು ಚಾಯ್ಸ್ ಕೊಡ್ತಾರೆ, 2 ಕೊಡ್ತಾರೆ ಅಲಂಕಾರ, 1 ಎಕ್ಸ್ಪ್ಲೇನ್ ಮಾಡಬೇಕು. ಅದು 3 ಅಂಕಗಳಿಗೆ ಬರುತ್ತೆ. ಆಮೇಲೆ ಛಂದಃ, ಇದು ಅಷ್ಟೇ, ಛಂದಸ್ಸ ಒಂದು ವಾಕ್ಯವನ್ನು, ಒಂದು ಚರಣವನ್ನು ಕೊಡ್ತಾರೆ, ಒಂದು ಸಾಲನ್ನು, ಅದಕ್ಕೆ ಲಘು ಗುರು ಹಾಕಿ ಗಣದ ಹೆಸರು ಬರೆದು ಲಕ್ಷಣವನ್ನು ಬರೆದು ಛಂದಸ್ಸಿನ ಹೆಸರನ್ನು ಬರೀಬೇಕು. ಇದು 3 ಮಾರ್ಕ್ಸಿಗೆ ಬರುತ್ತೆ ಛಂದಸ್ಸಿಂದ. ಆಮೇಲೆ ಪತ್ರ 1 ಕೇಳ್ತಾರೆ. ವಿರಾಮ ಪತ್ರವನ್ನು ಸಾಮಾನ್ಯವಾಗಿ ಪ್ರತಿ ವರ್ಷ ಕೇಳ್ತಾರೆ, ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಅದ್ರ ಜೊತೆಗೆ ಇನ್ನೊಂದು ಪತ್ರವನ್ನು ಕೊಟ್ಟಿರ್ತಾರೆ, ಆಪ್ಷನ್ ಇರುತ್ತೆ ಈ ಮೇನಿಗೆ, 5 ಅಂಕಗಳು. ಆಮೇಲೆ ಪ್ರಬಂಧ, ಇದು ಅಷ್ಟೇ, 10th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಒಂದು ಪ್ರಬಂಧ ಕೊಡ್ತಾರೆ. ಅದ್ರ ಜೊತೆಗೆ 8th 9th 1 ಕೊಡ್ಬೋದು. ಹಾಗಾಗಿ ಪಠ್ಯ ಪುಸ್ತಕದಲ್ಲಿರೋ 4 ಪ್ರಬಂಧಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. 5 ಅಂಕಗಳು. ಅಪಠಿತ ಗದ್ಯಂ ಅಂದರೆ ಕಾಂಪ್ರಿಹೆನ್ಷನ್ ಅಂತ ಹೇಳ್ತೀವಲ್ವ, ಅದು ಒಂದು ಗದ್ಯಾಂಶ ಕೊಟ್ಟು ಅದಕ್ಕೆ ಸಂಬಂಧಿಸಿದ 4 ಪ್ರಶ್ನೆಗಳಿಗೆ ಉತ್ತರವನ್ನು ಅಲ್ಲೇ ಹುಡುಕಿ ಬರೆಯೋದು. 4 ಮಾರ್ಕ್ಸಿಗೆ ಇರುತ್ತೆ. ಇದು ಒಟ್ಟು 100 ಮಾರ್ಕ್ಸ್ ಆಯಿತು. 45 ಕ್ವಶನ್ಸ್ ಆಯಿತು. ಅಲ್ಲಿ 1 ಅಂಕದ್ದು 17, 2 ಅಂಕದ್ದು 10 ಪ್ರಶ್ನೆ, ಆಮೇಲೆ 3 ಅಂಕದ್ದು 11 ಪ್ರಶ್ನೆಗಳು, ಆಮೇಲೆ 4 ಅಂಕದ್ದು 5 ಪ್ರಶ್ನೆಗಳು, ಆಮೇಲೆ 5 ಅಂಕದ್ದು 2 ಪ್ರಶ್ನೆ ಪತ್ರ ಪ್ರಬಂಧ. ಸೊ 45 ಕ್ವಶನ್ಸು, 100 ಮಾರ್ಕ್ಸು. ಇದಿಷ್ಟು ಪಾಠ. ನೋಡಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಪರ್ಯಾಯ ಪ್ರಶ್ನೆ ಅಂದ್ರೇನು? 2 ಅಂಕದ 2 ಪ್ರಶ್ನೆಗಳಿಗೆ ಅಂದರೆ ಆಪ್ಷನ್ ಇರುತ್ತೆ ಅಂತ. 2 ಮಾರ್ಕ್ಸ್ ಇದಕ್ಕೆ, 2 ಪ್ರಶ್ನೆಗೆ ಆಪ್ಷನ್ ಇರುತ್ತೆ. ಅಲ್ಲಿ ಸಮಾಸ ಮೇನಲ್ಲೂ ಇರುತ್ತೆ. ಆಮೇಲೆ 3 ಅಂಕದಕ್ಕೆ 3 ಪ್ರಶ್ನೆಗಳು, 4 ಅಂಕದ 1 ಪ್ರಶ್ನೆ, ಆಮೇಲೆ 5 ಅಂಕದ 2 ಪ್ರಶ್ನೆಗಳಿಗೆ ಆಪ್ಷನ್ಸ್ ಇರುತ್ತೆ. ಪರ್ಯಾಯ ಪ್ರಶ್ನೆ ಅಂದರೆ 1 ಪ್ರಶ್ನೆಗೆ ಆಪ್ಷನ್ಸ್ ಇರುತ್ತೆ. ನೆಕ್ಸ್ಟ್ ಪ್ರಶ್ನೆ ಪ್ರಕಾರ ಅಂಕ ವಿತರಣಂಚ. ಇವಾಗ ಯಾವ ರೀತಿ ಪ್ರಶ್ನೆಗಳಿರುತ್ತೆ, ಎಷ್ಟು ಅಂಕಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಬಹುವಿಕಲ್ಪ ಫಸ್ಟ್ 1. ಬಹುವಿಕಲ್ಪ ಅಂದರೆ MCQ 6 × 1, 6 ಮಾರ್ಕ್ಸಿಗೆ ಕೇಳ್ತಾರೆ. MCQ 6 ಮಾರ್ಕ್ಸಿಗೆ ಇರುತ್ತೆ, ಎಲ್ಲ ಗ್ರಾಮರೇ ಇರುತ್ತೆ. ಚತುರ್ಥ ಪದಂ ಅನಾಲಜಿ 4 × 1, 4 ಕ್ವಶನ್ಸು, 1 ಮಾರ್ಕ್ ಈಚು. ಏಕವಾಕ್ಯಮ್ಮು 7 ಮಾರ್ಕ್ಸಿಗೆ ಇರುತ್ತೆ. ದ್ವಿತ್ರೈವಾಕ್ಯೈ ಉತ್ತರಮ್ಮು, ಇದು 10 × 2, 20. ದ್ವಿತ್ರೈವಾಕ್ಯೈ ಅಂದರೆ ಬರೀ ಲಘು ಉತ್ತರ ಅಂತ ಅರ್ಥ ಅಲ್ಲ. 2 ಮಾರ್ಕ್ಸ್ ಕ್ವಶನ್ನು 10 ಇರುತ್ತೆ, 20 ಮಾರ್ಕ್ಸ್ ಆಗುತ್ತೆ. ಆಮೇಲೆ ದೀರ್ಘೋತ್ತರಂ ಅಂದರೆ ದಶವಾಕ್ಯ ಅಂತ ಬರುತ್ತಲ್ವ, ದಶವಾಕ್ಯ ನೆಕ್ಸ್ಟ್ ಇದೆ. ದೀರ್ಘೋತ್ತರಂ ಅಂದರೆ ಇಲ್ಲಿ ಇದು ಯಥಾನಿರ್ದೇಶಂ ಇರ್ಬೋದು, ಕವಿ ಪರಿಚಯ ಇರ್ಬೋದು, ಅವೆಲ್ಲ ಸೇರಿ 11 × 3 ಅಂದರೆ 3 ಮಾರ್ಕ್ಸ್ ಕ್ವಶನ್ಸು. ಇದು 11 ಇರುತ್ತೆ, 33 ಅಂಕಗಳು. ಆಮೇಲೆ ದೀರ್ಘೋತ್ತರಂ 2. ದೀರ್ಘೋತ್ತರಂ ಅಂದರೆ ಇಲ್ಲಿ 5 ಮಾರ್ಕ್ಸ್, ಇದು 4 ಇರುತ್ತೆ. ಅಂದರೆ 5 ಮಾರ್ಕ್ಸಿಂದ 4 ಅಂದರೆ ಏನು? ಪತ್ರ ಪ್ರಬಂಧ ಮತ್ತು ಇದು ಅಪಠಿತ ಗದ್ಯಾಂಶ ಇವೆಲ್ಲ ಸೇರಿಕೊಂಡು 20 ಮಾರ್ಕ್ಸಿಗೆ ಇರುತ್ತೆ.
ಆಮೇಲೆ ದೀರ್ಘೋತ್ತರಂ 3 ದಶವಾಕ್ಯ, ಅದು 10 ಲೈನ್ ಆನ್ಸರ್ಸು, 2 ಇಂಟು 5 10. ದಶವಾಕ್ಯ ಆ್ಯಕ್ಚುಲಿ 12 ಮಾರ್ಕ್ಸಿಗೆ ಬರುತ್ತೆ. ಇದೇನೋ ಸ್ವಲ್ಪ ಮಿಸ್ಟೇಕ್ ಇದೆ. ಮೂರು ಪ್ರಶ್ನೆ ಇರುತ್ತೆ, 4 ಮಾರ್ಕ್ಸು ಕೊಡ್ತಾರೆ ಅದಕ್ಕೆ. 4 ಮೂರಲಿ 12 ಮಾರ್ಕ್ಸಿಗೆ ಬರುತ್ತೆ. ಇದರಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ. ಸೊ 12 ಮಾರ್ಕ್ಸಿಗೆ ದಶವಾಕ್ಯ, 3 ಕ್ವಶನ್ಸು, 3 ಇಂಟು 4. ಇಲ್ಲಿ ದೀರ್ಘೋತ್ತರ 5 ಪ್ರಶ್ನೆ ಅಂತ ಹೇಳಿದ್ನಲ್ವ, 5 ಪ್ರಶ್ನೆ. ಇದು ದೀರ್ಘೋತ್ತರ 3 ದಶವಾಕ್ಯಾನಿ ಇದೆಯಲ್ವಾ, ದಶವಾಕ್ಯ ಅಂದರೆ ಅದು 10 ಲೈನ್ ಆನ್ಸರ್ಸ್ ಅಲ್ಲ, ಅದು ಪತ್ರ ಮತ್ತು ಪ್ರಬಂಧ. ಆಗ ಕರೆಕ್ಟ್ ಇದೆ. ಅದು 5 ಮಾರ್ಕ್ಸಿಗೆ 2 ಕ್ವಶನ್ ಇದೆ, 10 ಮಾರ್ಕ್ಸು ಕರೆಕ್ಟಾಗಿದೆ. ಪತ್ರಕ್ಕೆ 5 ಮಾರ್ಕ್ಸು, ಪ್ರಬಂಧಕ್ಕೆ 5 ಮಾರ್ಕ್ಸು. ಅಂದರೆ ದಶಭಿಹಿ ವಾಕ್ಯೈಹಿ ಪ್ರಬಂಧಂ ಲಿಖತ ಅಂತ ಇರುತ್ತಲ್ವ, ಅದಕ್ಕೆ ಇಲ್ಲಿ ಬ್ರ್ಯಾಕೆಟಲ್ಲಿ ದಶವಾಕ್ಯ ಅಂತ ಕೊಟ್ಟಿದ್ದಾರೆ. ಸೊ ಆಹತ್ಯ 45 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನಾನೊಂದು ಪಟ್ಟಿಯನ್ನು ತಯಾರಿಸಿದ್ದೀನಿ. ಅಂದರೆ ಕೆಲವೊಂದು ಮೇನು ಬರೆದುಬಿಟ್ಟು ಯಾವ ಲೆಸನ್ನಿಂದ ಕೇಳೋ ಚಾನ್ಸಸ್ ಇದೆ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಅಂತ ಹಾಕಿದ್ದೀನಿ. ಸೂಕ್ತಂ ಉತ್ತರಂ ಚಿತ್ವ ಲಿಖತ ಅಂದರೆ MCQ. ಇದು MCQ ಮೇನಲ್ಲಿ ನಿಮಗೆ ಸಮಾನಾರ್ಥಕ ಪದ ಕೊಡ್ಬೋದು, ವಿರುದ್ಧಾರ್ಥಕ ಪದ ಕೊಡ್ಬೋದು, ಅನ್ಯಲಿಂಗ ರೂಪ ಕೊಡ್ಬೋದು, ಸಂಧಿ, ಸಮಾಸ, ಲಕಾರ, ಲಿಂಗ ವಿಭಕ್ತಿ, ಕೃದಂತ, ಪ್ರಶ್ನವಾಕ್ಯಂ, ಆಮೇಲೆ ವಾಕ್ಯದೋಷಂ, ಇವಿಷ್ಟನ್ನು ಕೊಡ್ಬೋದು. ಅಂದರೆ ಯಾವ್ಯಾವ ಲೆಸನ್ನಲ್ಲಿ ಈ ಮೇನ್ಗಳು ಬರುತ್ತೆ ಅದನ್ನು ನೀವು ಒಂದು ಕಡೆ ಬರ್ಕೊಂಡು ಅದನ್ನು ಓದಿ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಆಮೇಲೆ ಏಕವಾಕ್ಯೇನ ಉತ್ತರಮ್ಮು, ಅದು ಯಾವ ಲೆಸನ್ನಿಂದ ಕೇಳ್ಬೋದು ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಅಂದರೆ ತ್ಯಾಗಧನದಿಂದ ಕೇಳ್ಬೋದು, ಭಾರತೀಯ ವಿಜ್ಞಾನದಿಂದ ಕೇಳ್ಬೋದು, ಜ್ಞಾನದೀಪ ಇಂದ ಕೇಳ್ಬೋದು, ಅಭಯದಾಯಿನಿ, ವಿವೇಕೋದಯ, ಮಂತರ ನಿರ್ಮಮಂತ, ಉಪನಿಷದ್ವಚನಂ, ಭಾರತೀಯ ಭಾವನಾ, ಮಾರುತೇಹೇ ಮಹಿಮಾ, ನಾಟ್ಯಾಂಶಾಹ, ಧ್ರುವ, ರಮಣ ಮಹರ್ಷಿ. ಇಷ್ಟು ಲೆಸನ್ಗಳಿಂದ ಏಕವಾಕ್ಯೇನ ಉತ್ತರಮ್ಮು ಒಂದೈನ ಆನ್ಸರಿಗೆ ಕೇಳ್ಬೋದು. ಅದೆಲ್ಲ ಒಂದು ಕಡೆ ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ 2-3 ಸಲ ಈಸಿ ಆಗುತ್ತೆ. ಆಮೇಲೆ ಕವಿ ಪರಿಚಯ HV ನಾಗರಾಜರಾವ್ ಕೊಡ್ಬೋದು, ವಾಲ್ಮೀಕಿ ಕೊಡ್ಬೋದು, ಭಾಸಃ, ವೇದವ್ಯಾಸಃ, KS ನಾಗರಾಜನ್, ಆಮೇಲೆ ಕಾಳಿದಾಸ ಕೂಡ ಕೊಡ್ಬೋದು. ಅದನ್ನು ಓದ್ಕೊಳ್ಳಿ. ಯಥಾ ನಿರ್ದೇಶಂ ಉತ್ತರತ ಅಂತ ಇದೆಯಲ್ವಾ, ಅದು ಬ್ಲೂ ಪ್ರಿಂಟ್ ಪ್ರಕಾರ ಯಾವ್ಯಾವ ಲೆಸನ್ನಿಂದ ಬರ್ಬೋದು ಅಂತ ಹಾಕಿದ್ದೀನಿ. ತ್ಯಾಗಧನಃ ಇಂದ ಬರ್ಬೋದು, ಜ್ಞಾನದೀಪ, ಅಭಯದಾಯಿನಿ, ಕರ್ಣಭಾರಂ, ಮಾರುತೇಹೇ ಮಹಿಮಾ, ಭೀಷ್ಮೋಕ್ತಯ, ಇವೆಲ್ಲ ಯಥಾ ನಿರ್ದೇಶಮಿಗೆ ತುಂಬ ಇಂಪಾರ್ಟೆಂಟ್ ಆದಂತಹ ಪಾಠಗಳು. ಆಮೇಲೆ ದಶವಾಕ್ಯೈಹಿ ಉತ್ತರಮ್ಮು ಭಾರತೀಯ ವಿಜ್ಞಾನದಿಂದ ಕೊಡ್ಬೋದು, ನಗಾದಿರಾಜ ಇಂದ ಕೊಡ್ಬೋದು, ನಾಟ್ಯಾಂಶದಿಂದ ಕೊಡ್ಬೋದು. ಇದನ್ನು ಹೊರತಾಗಿ ಒಂದು ಆಪ್ಷನ್ ಇರುತ್ತಲ್ವ, ಪರ್ಯಾಯ ಪ್ರಶ್ನೆ, ಬೇರೆ ಲೆಸನ್ದು ಕೊಡ್ಬೋದು. ಹಾಗಾಗಿ ಹೈ ಅಚೀವರ್ಸು ಎಲ್ಲವನ್ನೂ ಓದಿ ಇದಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು, ಇಂಪಾರ್ಟೆನ್ಸನ್ನು ಕೊಡಿ. ದ್ವಿತ್ರೈಹಿ ವಾಕ್ಯೈಹಿ ಉತ್ತರಂ ಅಂದರೆ ಲಘು ಉತ್ತರ ಯಾವ್ಯಾವುದರಿಂದ ಕೇಳೋ ಚಾನ್ಸಸ್ಸು ಜಾಸ್ತಿ ಇದೆ ಅಂದರೆ ವಿವೇಕೋದಯ ಇಂದ ಕೊಡ್ಬೋದು, ಮಂಥರ ನಿರ್ಮಮಂತ ಇಂದ ಕೊಡ್ಬೋದು, ಸುಭಾಷಿತನಿಂದ ಕೊಡ್ಬೋದು, ಆರೋಗ್ಯ ಸೂತ್ರಾಣಿ. ಅದು ದ್ವಿತ್ರೈವಾಕ್ಯ ಅಭ್ಯಾಸದಲ್ಲಿ ಇಲ್ಲ, ಆದರೂ 1 ಮಾರ್ಕ್ ಕ್ವಶನನ್ನೇ ಮರ್ಜ್ ಮಾಡಿ ಕೊಡ್ಬೋದು. ರಮಣ ಮಹರ್ಷಿನೂ ಒಂದು ಸಲ ಕೇಳಿದರು ಪ್ರಿಪ್ರೇಟ್ರಿಯಲ್ಲಿ. ಹಾಗಾಗಿ ಇವೆಲ್ಲ ದ್ವಿತ್ರೈವಾಕ್ಯಗೆ ತುಂಬ ಇಂಪಾರ್ಟೆಂಟ್ ಆದವು. ಆಮೇಲೆ ಶ್ಲೋಕ ತಾತ್ಪರ್ಯ ಅಂದರೆ ಸಮರಿ ಮೇನಿಗೆ ಯಾವ್ದು ಕೇಳ್ಬೋದು ಅಂದರೆ ಉಪನಿಷದ್ ವಚನದಿಂದ 100% 1 ಶ್ಲೋಕ ಬಂದೇ ಬರುತ್ತೆ, ಮಾರುತೇಹೇ ಮಹಿಮಾಯಿಂದ ಬರುತ್ತೆ, ಭಾರತೀಯ ಭಾವನಾ, ಆಮೇಲೆ ನಾಟ್ಯಾಂಶಾಹ, ಈ 4 ಪದ್ಯಗಳಿಂದ ತಾತ್ಪರ್ಯವನ್ನು ಕೇಳ್ತಾರೆ. ಹಾಗಾಗಿ ಎಲ್ಲ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಪ್ರಿಪ್ರೇಟ್ರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರೋದನ್ನು ನೀವು ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿಗೆ ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರೂ ಈ ವಿಡಿಯೋವನ್ನು 2-3 ಸಲ ನೋಡಿ, ಆಮೇಲೆ ನಾನು ಹೇಳಿರೋದಕ್ಕೆ ತುಂಬ ಇಂಪಾರ್ಟೆನ್ಸನ್ನು ಕೊಡಿ. ಅಂದರೆ ಯಾವ್ಯಾವ ಮೇನಿಗೆ ಯಾವ್ಯಾವ ಲೆಸನ್ನಿಂದ ಕೇಳ್ಬೋದು ಬ್ಲೂ ಪ್ರಿಂಟ್ ಪ್ರಕಾರ ಅಂತ ಹೇಳಿದ್ದೀನಲ್ವ, ಅದೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿ. ಇದ್ರ ಹೊರತಾಗಿ ಬೇರೆನೂ ಸಹ ಓದಬೇಕು. ಹೈ ಅಚೀವರ್ಸು, ಔಟ್ ಆಫ್ ಔಟ್ ತೆಗೆಯುವಂಥವರೆಲ್ಲ ಈ ಬರೀ ಬ್ಲೂ ಪ್ರಿಂಟಲ್ಲಿ ಇರೋದನ್ನು ಮಾತ್ರ ಓದಿದರೆ ಸಾಕಾಗಲ್ಲ, ಬೇರೆಯನ್ನು ಓದಬೇಕು. ಇದಕ್ಕೆ ಹೆಚ್ಚಿಗೆ ಇಂಪಾರ್ಟೆನ್ಸನ್ನು, ಪ್ರಾಶಸ್ತ್ಯವನ್ನು ಕೊಡಬೇಕು. ಸ್ಲೋ ಲರ್ನರ್ಸ್ ಆದರೆ ಈಗ ನಾನು ಹೇಳಿದಷ್ಟನ್ನು ಓದ್ಕೊಂಡ್ರು ಅವರು ಒಂದು 75ರಿಂದ 80 ಅಂಕಗಳನ್ನಂತೂ ಆರಾಮ್ಸೆ ಪಡಿಬೋದು. ಹಾಗಾಗಿ ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದೆ ಅವರಿಗೆಲ್ಲ ಧನ್ಯವಾದಗಳು. ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪರೀಕ್ಷೆ ಇನ್ನೂ ಕೆಲವೇ ದಿನಗಳು ಇರೋದರಿಂದ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ.
ಲ್ಯಾಂಗ್ವೇಜನ್ನು ನೀವು ಆದಷ್ಟು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಸಂಸ್ಕೃತ ಕನ್ನಡ ಎಲ್ಲ ಬರೀ ಓದಿದ್ದೀನಿ ಅಂತ ಬರೀ ಪ್ರಿಂಟೌಟ್ ತೊಗೊಂಡ್ರೆ ಸಾಲದು. ನೀವು ಬರೆದು ಪ್ರಾಕ್ಟೀಸ್ ಮಾಡುವಾಗುತ್ತೆ. ಮಕ್ಕಳ ಎಫರ್ಟ್ ಇಲ್ಲದೆ ರಿಸಲ್ಟ್ ಬರೋದಿಲ್ಲ. ಹಾಗಾಗಿ ನಿಮ್ಮ ಎಫರ್ಟು ತುಂಬ ಮುಖ್ಯ. ಹಾಗಾಗಿ ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿ, ಪ್ರಾಕ್ಟೀಸ್ ಮಾಡಿ, ರೈಟಿಂಗ್ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ದ ಎಲ್ಲರಿಗೂ ಶುಭವಾಗಲಿ. ಶುಭ ದಿನಂ. ಧನ್ಯವಾದ.